ನೀನ್ ತಪ್ಪು ಮಾಡಿಲ್ಲ ಅಂತ ನಿನಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಮಾಡದೇ ಇರೋ ತಪ್ಪಿಗೆ ನೀನ್ ಯಾಕಣ್ಣ ಇದನ್ನೆಲ್ಲ ಅನುಭವಿಸ್ಬೇಕು? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ ಪುಟ್ಟಿ? ಎಲ್ಲ ನಮಗ್ ಗೊತ್ತು ಶಿವ ಅವರೇ. ಶಿವ ಅವರೇ, ಏನೇ ಆಗಿದ್ರೂ ನ್ಯಾಯ ನಿಮ್ ಪರವಾಗಿದೆ. ಆದ್ರೆ ನೋಡೋರ್ ಕಣ್ಣಿಗೆ ಅದು ಅನ್ಯಾಯದ ಹಾಗೆ ಕಾಣಿಸ್ತಿದೆ. ಅವ್ರ ದೃಷ್ಟಿಕೋನ ಬದಲಾಯಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲರ ದೃಷ್ಟಿಕೋನ ಬದಲಾಯಿಸೋ ಅಷ್ಟರಲ್ಲಿ ನನಗೆ ಜೈಲ್ ಶಿಕ್ಷೆ ಆಗಿರುತ್ತೆ ಸಂಧ್ಯಾ. ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ದಯವಿಟ್ಟು ನೀವಿಬ್ರು ಸುಮ್ಮನೆ ಇದ್ಬಿಡಿ. ಇದೆ ನೀವು ನನಗೆ ಮಾಡೋ ದೊಡ್ಡ ಉಪಕಾರ. ನಿನ್ನ ಹೀಗೆ ಬಿಟ್ಟು ನಾನ್ ಸುಮ್ನಿರೋದ ಸಾಧ್ಯನೇ ಇಲ್ಲ. ಬೇಕಿದ್ರೆ ಜೀವ ಬಿಡ್ತೀನಿ, ನಿನ್ನನ್ ಮಾತ್ರ ಇಲ್ಲಿರೋದಕ್ ಬಿಡೋದಿಲ್ಲ. ಆದಷ್ಟು ಬೇಗ ನೀನ್ ಇಲ್ಲಿಂದ ಆಚೆ ಬರ್ತೀಯ, ಬಂದೇ ಬರ್ತೀಯ. ರಾಜೇಶ್ ಸರ್, ಯಾರೋ ನನ್ನ ಬೇಕು ಅಂತ ಟ್ರಾನ್ಸ್ಫರ್ ಮಾಡ್ಸಕ್ ನೋಡ್ಯಾರ. ಆದ್ರೆ ಅವ್ರ ಮುಖ್ಯವಾದ ಉದ್ದೇಶ ನನ್ನನ್ನು ಊರಿಂದ ಕಳಿಸೋದಲ್ಲ, ಶ್ರೀರಾಮನ ಕೇಸಿಂದ ಹೊರಗೆ ಕಳಿಸೋದು. ನನ್ನನ್ನು ಯಾರು ಟ್ರಾನ್ಸ್ಫರ್ ಮಾಡ್ಸಕ್ ನೋಡಿದ್ರೋ ಅವ್ರ ಕೈವಾಡ ಈ ಕೇಸ್ನ್ಯಾಗ ಐತಿ ಅಂತ ಹೇಳಿ ಕನ್ಫರ್ಮ್ ಆತು ರಾಜೇಶ್. ಆದ್ರೆ ಅವ್ರ ದುರಾದೃಷ್ಟ ಏನಪ್ಪಾ ಅಂತಂದ್ರೆ ನನಗ ಈ ಕೇಸ್ ಕಂಪ್ಲೀಟ್ ಮಾಡಕ ಸ್ಪೆಷಲ್ ಪರ್ಮಿಷನ್ ಸಿಕ್ಕೈತಿ. ನಾನೇ ಈ ಕೇಸ್ನ ಮುಂದುವರಿಸ್ತೀನಿ, ನಾನೇ ಈ ಕೇಸ್ನ ಮುಗಿಸ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಆ ಟ್ರಾನ್ಸ್ಫರ್ ಆರ್ಡರ್ನ ಪೋಸ್ಟ್ಪೋನ್ ಮಾಡಿ ಪ್ಲೀಸ್. ಓಕೆ, ಇದೊಂದು ಸರಿ ಹೆಲ್ಪ್ ಮಾಡಬಲ್ಲೆ. ಇನ್ನು 15 ದಿನದಲ್ಲಿ ಕೇಸ್ನ ಕ್ಲೋಸ್ ಮಾಡಿ ಆದಷ್ಟು ಬೇಗ ರಿಪೋರ್ಟ್ ಮಾಡ್ಕೊಳ್ಳಿ. ಓಕೆ ಸರ್, ನನಗೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕೇಸ್ನಾಗ ಆ ತಾಯಿಗೆ ನ್ಯಾಯ ಕೊಡಿಸಿನ ನಾನು ಇಲ್ಲಿಂದ ಹೋಗೋದು. ಇದು ನನ್ನ ಶಪಥ. ಅನ್ನಂಗ ರಾಜೇಶ್ ಸರ್, ಆ ಶ್ರೀರಾಮನ್ ಫೋನು ರಿಟ್ರೀವ್ ಆತನ್ರಿ? ಇನ್ನೂ ಇಲ್ಲ ಸರ್, ಹೈದರಾಬಾದಿಗೆ ಕಳಿಸಿದೀವಿ. ಆದಷ್ಟು ಬೇಗ ಆಗುತ್ತೆ. ಆದಷ್ಟು ಲಗುನ ಅದನ್ನ ರಿಟ್ರೀವ್ ಮಾಡಿಸ್ರಿ. ನನಗ 15 ದಿವಸ ಟೈಮ್ ಸಿಕ್ಕೈತಿ. ಅಷ್ಟ್ರಾಗ ಈ ಕೇಸ್ನ ಮುಗಿಸ್ಬೇಕು. ಅಪರಾಧಿಗೆ ಶಿಕ್ಷೆ ಕೊಡ್ಸಾಕಬೇಕು.